ಆನುಮಲೆ ಜೇನುಮಲೆ ಗುಂಜುಮಲೆ ಗುಲಗಂಜುಮಲೆ 77 ಮಲೆಯಲ್ಲಿ ನಿಂತು ನಳಿದು ನಾಟ್ಯವಾಡುವ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದ್ಸಲ ಹೋಗೇನ್ರಪ್ಪೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗಲೇ ಗೊತ್ತಾಗಿರುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ನಿಮಗೆ 330 ರೂಪಾಯಿ ಪರ್ ಪರ್ಸನ್ ಟಿಕೆಟ್ ಇರುತ್ತೆ. ಇದು ಮಲೆ ಮಹದೇಶ್ವರ ಬೆಟ್ಟ ಬ್ಯಾಂಗ್ಳೂರಿಂದ 210 ಕಿಲೋಮೀಟರ್ಸ್ ಮತ್ತು ಮೈಸೂರಿಂದ 150 ಕಿಲೋಮೀಟರ್ಸ್ ಇದೆ. ಪ್ರತಿ ವರ್ಷ ಶಿವರಾತ್ರಿ ಬಂತು ಅಂದರೆ, ಯುಗಾದಿ, ದೀಪಾವಳಿ ಹಬ್ಬ ಶುರುವಾಯಿತು ಅಂದರೆ ದಕ್ಷಿಣ ಕರ್ನಾಟಕದಿಂದ ಲಕ್ಷ ಜನ ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಾರೆ ಮಾದಪ್ಪನ ನೋಡೋಕ್ಕೆ. ಮಾದಪ್ಪನ ಬೆಟ್ಟದಲ್ಲಿ ಆ ದಟ್ಟ ಕಾಡಲ್ಲಿ ನರಭಕ್ಷಕ ಚಿರತೆಗಳಿರ್ತವೆ. ಅಂದರೆ ಇವಾಗ ರೀಸೆಂಟಾಗಿ ಒಂದು ಇಶ್ಯೂ ಆಗಿದೆ, ನಾಗಮಲೆಗೆ ಹೋಗುವಾಗ ಒಂದು ಮಗು ಮೇಲೆ ಅಟ್ಯಾಕ್ ಮಾಡಿದೆ ಅಂತ. ಆದರೆ ಏನೇ ಆಗಲಿ ಸಾಕಷ್ಟು ಘಟನೆಗಳು ನಡೀತಾನೆ ಇರ್ತವೆ. ಆದರೂ ಅಲ್ಲಿಗೆ ಹೋಗೋ ಸಂಖ್ಯೆ ಅಂತೂ ಕಡಿಮೆ ಆಗೋಕ್ಕೆ ಚಾನ್ಸೇ ಇಲ್ಲ. ಹಾಗಾದರೆ ಇಂತಹ ಬೆಟ್ಟಕ್ಕೆ ಮಹದೇಶ್ವರರು ಬಂದಿದ್ದು ಹೇಗೆ? ಇದ್ರ ಹಿಂದಿನ ಇತಿಹಾಸ, ಸ್ಥಳ ಪುರಾಣ ಏನು ಹೇಳುತ್ತದೆ? ಇದು ದೇವಸ್ಥಾನನ ಅಥವಾ ದೊಡ್ಡ ಗುರುಗಳು ನೆಲ ನಿಂತ ಜಾಗನ ಅಥವಾ 77 ಬೆಟ್ಟದ ನಿಗೂಢ ಸರಪಳಿನ ಏನು ತಿಳ್ಕೊಳ್ಳೋಣ ಬನ್ನಿ. ಕರ್ನಾಟಕದ 5 ಶ್ರೀಮಂತ ದೇಗುಲದ ಪೈಕಿ ಈ ಮಹದೇಶ್ವರ ಬೆಟ್ಟ ಕೂಡ ಒಂದು. ಭಾರತದಲ್ಲಿ ಕೆಲವು ಹುಲಿ ಸಂರಕ್ಷಕ ಅರಣ್ಯಗಳಿವೆ, ಅಂದರೆ ಟೈಗರ್ ರಿಸರ್ವ್ಸ್ ಮಾಡೋದು. ಈ ಮಹದೇಶ್ವರ ಬೆಟ್ಟ ಕೂಡ ಒಂದು. ಸಮುದ್ರ ಮಟ್ಟದಿಂದ ಸುಮಾರು 3000 ಅಡಿ ಎತ್ತರ ಇದೆ. ಇದು ಎಷ್ಟು ಸುಂದರವೋ ಅಷ್ಟು ನಿಗೂಢ. ಸೂರ್ಯದ ಬೆಳಕು ಕೆಲವು ಕಡೆ ನೆಲಕ್ಕೆ ಕೂಡ ತಾಕಲ್ಲ, ಅಷ್ಟು ದಟ್ಟವಾದ ಪರಿಸರ ಇದೆ ಈ ಮಾದಪ್ಪನ ಬೆಟ್ಟದಲ್ಲಿ. ಈ ಬೆಟ್ಟಕ್ಕೆ ಮಹದೇಶ್ವರರು ಬಂದಿದ್ದು ಹೇಗೆ? ಮಹದೇಶ್ವರರು ಅಂದರೆ ಇವರೊಬ್ಬರು ಗುರುಗಳು. ಇವರು ಜನಿಸಿದ್ದು 15ನೇ ಶತಾಬ್ದದಲ್ಲಿ. ಇವರು ಕಲಿಯುಗದಲ್ಲಿ ಜನಿಸಿದ ಸಾಕ್ಷಾತ್ ಶಿವನ ಅವತಾರ ಅಂತ ಇಲ್ಲಿ ಭಕ್ತರ ನಂಬಿಕೆ. ಇವರು ಚಂದ್ರಶೇಖರ ಮೂರ್ತಿ ಮತ್ತು ಉತ್ತರಾಜಮ್ಮ ದಂಪತಿಗಳಿಗೆ ಜನಿಸಿದ್ದ ಈ ಮಹದೇಶ್ವರ ಅವರು ಮೂಲತಃ ಶ್ರೀಶೈಲದವರು. ಇದನ್ನ ಉತ್ತರ ದೇಶ ಅಂತಲೂ ಕರೀತಾರೆ. ಅಲ್ಲಿಂದ ದಕ್ಷಿಣ ಕಡೆ ಪಯಣ ಬೆಳೆಸಿದ ಚಿಕ್ಕ ವಯಸ್ಸಿನ ಬಾಲಯೋಗಿ ಮಹದೇಶ್ವರ ಸುತ್ತೂರು ಮಠ ಮತ್ತು ಕುಂತೂರು ಮಠ ಮೂಲಕ ಬಂದು ಈ ಬೆಟ್ಟಗಳ ಸಾಲಿಗೆ ಸೇರ್ಕೊಂಡ್ರು ಅಂತ ಹೇಳ್ತಾರೆ. ಜಾನಪದ ಕತೆ ಪ್ರಕಾರ ಇವರು ಸಾಮಾನ್ಯ ಕುದುರೆ ಅಥವಾ ರಥದ ಮೇಲೆ ಬಂದಿಲ್ಲ, ಇವರು ಹುಲಿಗಳ ಮೇಲೆ ಸಂಚಾರ ಮಾಡಿಕೊಂಡು ಬಂದರು ಅನ್ನೋದು ನಂಬಿಕೆ. ಇಲ್ಲಿ ಆ ಸಮಯದಲ್ಲಿ ಶ್ರಾವಣಾಸುರ ಅನ್ನೋ ಮಾಯಾವಿ ರಾಜ ಇದ್ದ. ಇವನು ರಾಜ್ಯದಲ್ಲಿ ದೊಡ್ಡ ಮಾಂತ್ರಿಕನಾಗಿದ್ದ. ಎಷ್ಟೋ ಜನ ಋಷಿ ಮುನಿಗಳನ್ನು, ಸಾಧು ಸಂತರನ್ನು ಮಾಟ ಮಂತ್ರ ಮಾಡಿ ಕೂಡಾಕಿದ್ದ. ಆಗ ಈ ಮಹದೇಶ್ವರರು ತಮ್ಮ ಪವಾಡಗಳ ಮುಖಾಂತರ ಶ್ರಾವಣಾಸುರ ಮಂತ್ರಗಳನ್ನು ಧ್ವಂಸ ಮಾಡಿ ಆತನನ್ನು ಸಂಹಾರ ಮಾಡಿದ್ದರು ಅಂತ ಈ ಜನಗಳ ನಂಬಿಕೆ. ಆ ಕಾಲದಲ್ಲಿ ಬೆಟ್ಟದ ಕಾಡು ಜನರಿಗೆ ಬದುಕೋಕೆ ದಾರಿ ತೋರಿಸಿದ್ದಾರೆ ಅಂತ ಹೇಳಲಾಗುತ್ತದೆ. ಇವತ್ತಿಗೂ ಅವರು ಗರ್ಭದ ಗುಡಿಯಲ್ಲಿ ಲಿಂಗದ ರೂಪದಲ್ಲಿ ನೆಲೆಸಿದ್ದಾರೆ ಅನ್ನೋದು ಜನರ ನಂಬಿಕೆ. ಇದು ಈ ಮಲೆ ಮಹದೇಶ್ವರ ಬಗ್ಗೆ ಇತಿಹಾಸ ಪುರಾಣ ಕತೆ. ಇಂಥ ಮಹದೇಶ್ವರ ಬೆಟ್ಟಕ್ಕೆ ನೀವು ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ ಕಮೆಂಟ್ ಮೂಲಕ. ನಾವು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಪ್ರಸಾದ ಸ್ವೀಕಾರ ಮಾಡೋಣ ಅಂತ ಹೋದ್ವಿ. ನನಗಂತೂ ಮಹದೇಶ್ವರನ ಬೆಟ್ಟಕ್ಕೆ ಯಾವಾಗ ಹೋಗಬೇಕು ಅಂದರೂ ನನಗಂತೂ ತುಂಬ ಖುಷಿಯಾಗುತ್ತೆ. ನಾನು ಯಾವಾಗ ಹೋಗಬೇಕು ಅಂದ್ಕೊಂಡ್ರೆ ಅವತ್ತು ನೆಕ್ಸ್ಟ್ ಡೇ ಬಸ್ ಹತ್ಕೊಂಡು ಹೋಗ್ತಾ ಇರೋದಷ್ಟೇ. ನನಗೆ ಅಷ್ಟು ಖುಷಿ ಕೊಡುತ್ತೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋದು. ನಾವು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ನೆಕ್ಸ್ಟ್ ನಾವು ಬಂದಿದ್ದು ಸಾಲೂರು ಮಠಕ್ಕೆ. ಸಾಲೂರು ಮಠ ಅಂದರೆ ಅಲ್ಲಿ ದೇವಸ್ಥಾನದಿಂದ ಸ್ವಲ್ಪ ದೂರ ಅಷ್ಟೇ, ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಸಾಲೂರು ಮಠದಲ್ಲಿ ಒಬ್ಬರು ಗುರುಗಳಿದ್ರು, ಈಗ ಆ್ಯಕ್ಚುಲಿ ಅವರಿಲ್ಲ, ತೀರ್ಕೊಂಡಿದ್ದಾರೆ. ಈ ಸಾಲೂರು ಮಠದಲ್ಲಿ ಏನಂದರೆ ಮಹದೇಶ್ವರರು ಬಂದು ರೆಸ್ಟ್ ಮಾಡ್ತಿದ್ರು ಅಂತ ಹೇಳ್ತಾರೆ. ಅಲ್ಲಿ ಇರ್ತಿದ್ರಂತೆ ಯಾವಾಗೂ. ಈ ಶ್ರೀ ಕ್ಷೇತ್ರ ಸಾಲೂರು ಮಠ ಶ್ರೀ ಮಹದೇಶ್ವರ ಸ್ವಾಮಿ ಗುರುಗಳಾದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ
ನೋಡಿ ಮಾದಪ್ಪನ ಚಿತ್ರಗಳು ಮತ್ತು ಇತಿಹಾಸ ಸಂಬಂಧಿಸಿರೋದು, ಯಾರ್ಯಾರು ರಾಜಗಳಿದ್ರು, ಏನೇನು ಬಂದಿದೆ ಇಲ್ಲೆಲ್ಲ ನೋಡಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಫೋಟೋದ ಮೂಲಕ. ಅಲ್ಲಿಂದ ನಿಮಗೆ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಮೂರ್ತಿ ಮತ್ತು ಅವರ ಪಾದರಕ್ಷೆಗಳು ನೋಡ್ಬೋದು. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಅವರಿಗೆ ಆ್ಯಕ್ಚುಲಿ ಇಲ್ಲ ಇಲ್ಲಿ, ಅಂದರೆ ಆ ಕಾಲದಲ್ಲಿ ತೊಟ್ಟಿ ಮನೆ ಇರುತ್ತಲ್ಲ ಅದೇ ಥರ ಇದು ಇರೋದು, ಅದಿನ್ನೂ ಉಳಿಸ್ಕೊಂಡಿದ್ದಾರೆ. ಅದು ತುಂಬ ವಿಶೇಷ ಆಗಿದೆ ಈ ಸಾಲೂರು ಮಠ. ಇದು ನೋಡಿ, ಇದು ರಾಗಿ ಬೀಸೋ ಕಲ್ಲು. ಇಲ್ಲಿ ನೀವೇನಾದರೂ ಅದ್ರ ಮೇಲೆ ಕೈ ಇಟ್ಟು ನೀವೇನಾದರೂ ಕೋರಿಕೆ ಏನಾದರೂ ಕೋರ್ಕೊಂಡ್ರೆ ನಿಮಗೆ ಅದು ಆಗುತ್ತೆ ಅನ್ನೋ ಥರ ಇದೆ, ಅದು ಮೂವ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಇದು ಈ ಜನರ ನಂಬಿಕೆ. ಈ ಹೂವು ನೋಡಿ ನಾಗಲಿಂಗ ಪುಷ್ಪ ಅಂತ ಇದ್ರ ಹೆಸರು. ಇದು ಮಾದಪ್ಪಗೆ ತುಂಬ ಇಷ್ಟವಾಗಿದ್ದು ಹೂವು. ಈ ಹೂವನ್ನ ಅಬ್ಸರ್ವ್ ಮಾಡಿ ನೀವು ಬೇಕಾದರೆ, ಸೇಮ್ ಶಿವಲಿಂಗದ ಥರನೇ ಐತೆ. ಅದು ನೋಡಿ ನಾಗರಾವು ಮಧ್ಯದಲ್ಲಿ ಒಂದು ಇದೆ ನೋಡಿ, ಸೇಮ್ ಅದು ಲಿಂಗ ಥರನೇ ನಿಮಗೆ ಕಾಣುತ್ತೆ. ಅದು ನೋಡೋಕ್ಕಂತೂ ಸಖತ್ತಿದೆ ಹೂವು. ಅದು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರು ಕಡೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮಾದೇಶ್ವರ ಅವ್ರ ಬಗ್ಗೆ ಆಸಕ್ತಿ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ. ಇದೇನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಾನು ನಿಮ್ಮ ಪ್ರೀತಿಯ ಖುಷಿ.